ನಿನ್ನೆ ಹೈಕೋರ್ಟ್, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಎರಡು ನ್ಯಾಯಾಲಯದಲ್ಲೂ ಕೂಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೂಡ್ ಆಫ್ ಆಗುವಂತಹದ್ದೇ ತೀರ್ಮಾನ ಹೊರಬಿದ್ದಿದೆ. ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿದೆ. ಡಿಸೆಂಬರ್ 24 ಡಿ ಡೇ. ಸಿದ್ದರಾಮಯ್ಯನವರ ಪಾಲಿಗೆ ಡಿಸೆಂಬರ್ 24 ನಿರ್ಣಾಯಕ ದಿನ ಆಗೋ ಸಾಧ್ಯತೆ. ಯಾಕಂದ್ರೆ ಇವತ್ತು ತೀರ್ಪನ್ನ ನೀಡಿರುವ ಜನಪ್ರತಿನಿಧಿಗಳ ನ್ಯಾಯಾಲಯ ಡಿಸೆಂಬರ್ 24ಕ್ಕೆ ಮುಂದಿನ ವಿಚಾರಣೆಗೆ ದಿನಾಂಕವನ್ನ ನಿಗದಿ ಮಾಡಿದೆ. ಆ ಸಮಯದ ಒಳಗೆ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆಯಾಗಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸುವಂತೆ ತಾಕೀತನ್ನ ಕೂಡ ಮಾಡಿದೆ. ಒಂದ್ ಕಡೆ ಕೋರ್ಟ್ನ ತೀರ್ಪು, ಮತ್ತೊಂದು ಕಡೆಯಲ್ಲಿ ರಾಜಕೀಯ ಮೇಲಾಟ. ಬಿಜೆಪಿ ಜೆಡಿಎಸ್ ಒಂದೇ ಹಠ. ಇನ್ನೊಂದು ಕ್ಷಣವೂ ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರಿಬಾರದು ಸಿದ್ದರಾಮಯ್ಯ ಹಾಗೆ ಅವರ ಬಳಗದಿಂದ ಬರ್ತಿರುವ ಉತ್ತರ ಕೇವಲ ತನಿಖೆ ಪ್ರಾರಂಭ ಆಗಿದೆ, ತಪ್ಪಿತಸ್ಥ ಅಂತ ಹೇಳಿ ಯಾರೂ ಎಲ್ಲೂ ಹೇಳಿಲ್ಲ. ಹೀಗಾಗಿ FIR ದಾಖಲಾಗಿ ತನಿಖೆ ಪ್ರಾರಂಭ ಆದರೂ ಕೂಡ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಆದರೆ ದೊಡ್ಡ ಪ್ರಶ್ನೆ ಇರೋದು 135 ಶಾಸಕರ ಬಹುಮತದ ಸರ್ಕಾರ ರಚನೆಗೆ ಮನಸ್ಸು ಮಾಡಿ ಸಂಪೂರ್ಣ ಅಭಿವೃದ್ಧಿ ಪೂರಕವಾದ ಸರ್ಕಾರದ ನಿರೀಕ್ಷೆಯಲ್ಲಿದ್ದ ಜನಸಾಮಾನ್ಯ ಇವತ್ತು ಗಮನಿಸ್ತಾ ಇರುವ ಈ ರಾಜಕೀಯ ಮೇಲಾಟಗಳು. ವಿರೋಧ ಪಕ್ಷ ರಾಜೀನಾಮೆ ಕೇಳೋದ್ರಲ್ಲಿ ಬಿಸಿ, ಆಡಳಿತ ಪಕ್ಷ ರಾಜೀನಾಮೆ ನೀಡೋದಿಲ್ಲ ಅನ್ನೋದ್ರಲ್ಲಿ ಬಿಸಿ. ಹಾಗಾದ್ರೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಕ್ಚುಲಿ ಟೈಮ್ ಆದ್ರೂ ಉಳಿದಿದೆಯಾ? ಡಿಸೆಂಬರ್ ತನಕ ಇದೇ ರಗಳೆ ಆಗೋಗ್ಬಿಡುತ್ತಾ? ಚರ್ಚೆ ಪ್ರಾರಂಭ ಮಾಡೋಣ. ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ. ಡಿಸೆಂಬರ್ 24 ನಾನು ಆಗ್ಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರ ಪಾಲಿಗೆ ನಿರ್ಣಾಯಕ ದಿನ ಆಗುತ್ತೆ. ಸಿಎಂಗೆ ಇವತ್ತು ಡಬಲ್ ಶಾಕ್. 2 ದಿನ ಸಿಎಂ ಪಾಲಿಗೆ 2 ಸಂಕಷ್ಟ. ಲೋಕಾಯುಕ್ತ ತನಿಖೆಯ ಉರುಳು ಸುತ್ತಕೊಂಡಿದೆ. CRPC ಅಡಿಯಲ್ಲಿ ತನಿಖೆ ನಡೆಸಬೇಕು. ಯಾಕಂತಂದ್ರೆ ಈ ಕೃತ್ಯ ನಡೆದಿರೋದು, ಆರೋಪ ಬಂದಿರೋದು ಭಾರತೀಯ ನ್ಯಾಯ ಸಂಹಿತೆ ಜುಲೈ 1ರಿಂದ ಅನ್ವಯ ಆಗಿರೋದು, ಅದಕ್ಕೆ ಮುಂಚೆ ಅನ್ನೋ ಆರೋಪ ಇರೋದ್ರಿಂದ CRPC ಅಡಿಯಲ್ಲೇ ತನಿಖೆ ಆಗಲಿ ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ. 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡಿ ಅಂತ ಹೇಳಿ ಆದೇಶವನ್ನ ಕೂಡ ಕೊಟ್ಟಿದೆ ಕೋರ್ಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 2 ಪ್ರತಿಕ್ರಿಯೆ. ಒಂದು, ಕೋರ್ಟ್ನಿಂದ ತೀರ್ಪು ಬಂದ ತಕ್ಷಣ ಅವರ ಬಾಡಿ ಲ್ಯಾಂಗ್ವೇಜ್ ಹಾಗೆ ಪ್ರತಿಕ್ರಿಯೆ ಹೇಗಿತ್ತು, ಅದಾದ ನಂತರದಲ್ಲಿ ಒಂದಷ್ಟು ಬ್ರೀಫಿಂಗ್, ಕೋರ್ಟ್ನಲ್ಲಿ ಏನೇನಾಯಿತು ಅನ್ನೋದರ ಮಾಹಿತಿಯನ್ನು ಸಂಪಾದನೆ ಮಾಡಿದ ನಂತರದಲ್ಲಿ ಮಾಧ್ಯಮದವರಿಗೆ ನೀಡಿದ ರಿಯಾಕ್ಷನ್ ಹೇಗಿತ್ತು, ಅದೆರಡನ್ನ ಕೂಡ ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರ್. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಇದ್ದಾರೆ, ಜೆಡಿಎಸ್ನ ವಕ್ತಾರರು HN ದೇವರಾಜ್ ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಆಫ್ಟರ್ ಲಾಂಗ್ ಟೈಮ್, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆದ ಸಮೀವುಲ್ಲಾ ಸರ್ ಇದ್ದಾರೆ. ಹಿರಿಯ ಪತ್ರಕರ್ತರು ರಾಮಕೃಷ್ಣ ಉಪಾಧ್ಯಾಯ ಸರ್ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವ್ರಿಗೆ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ, ನಟರಾಜ್ ಗೌಡ್ರೆ, ಡಬಲ್ ಶಾಕ್ ಅಂತ ಹೇಳಿ ವಿರೋಧ ಪಕ್ಷಗಳಿಗೆ ಅನ್ಸದೆ. ಮಾಧ್ಯಮಗಳಲ್ಲಿ ಬಹುತೇಕ ರಿಪಬ್ಲಿಕ್ ಕನ್ನಡವೂ ಒಳಗೊಂಡಂತೆ ಬಹುತೇಕ ಎಲ್ಲ ಮಾಧ್ಯಮದಲ್ಲೂ ಕೂಡ ಹಾಗೆ. ಒಂದು ಕಡೆ ಹೈಕೋರ್ಟ್ನಲ್ಲೂ ಕೂಡ ಅವರೇ ಸಲ್ಲಿಸಿದ್ದ ರಿಟ್ಟು ತಿರಸ್ಕಾರ ಆಯಿತು. ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ತೀರ್ಪು ಬಂತು. ಶಾಕ್ನಲ್ಲಿ ಇದ್ದಾರಾ ಸಿದ್ದರಾಮಯ್ಯನವರು? ಖಂಡಿತವಾಗಿಲ್ಲ. ಯಾಕಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಸ್ವತಃ ಕಾನೂನು ಪಂಡಿತರು. ಒಂದು, ಅವ್ರಿಗೆ ಈ ಕಾನೂನು ಹೋರಾಟ ಹೇಗೆ, ಯಾವ ರೀತಿಯಾಗಿ ಕೇಸ್ ಫ್ರೇಮ್ಗಳಾಗ್ತವೆ, ಯಾವ ರೀತಿಯಾಗಿ ಯಾವ CRPC ಆಗ್ತಾರೆ, ಯಾವುದು PC ಆಗ್ತಾರೆ, ಭಾರತೀಯ ನ್ಯಾಯ ಸಂಹಿತೆ ಕೂಡ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಆಗ್ತಾರೆ ಅಂತ. ಅದನ್ನು ಯಾವ ರೀತಿಯಾಗಿ ಕೇಸ್ನ ನಡೆಸಬೇಕು ಅದು ಅವ್ರಿಗೆ ಗೊತ್ತಿದೆ. ರಾಜಕೀಯ ಪಂಡಿತರು ಕೂಡ ಅವರು ಸಿದ್ದರಾಮಯ್ಯನವರು. ಯಾಕಂದರೆ 44 ದಶಕಗಳ ಕಾಲ ಏನು ರಾಜಕೀಯ ಮಾಡಿದ್ದಾರೆ, ಈ BJP ಏನು ಷಡ್ಯಂತ್ರ ಮಾಡ್ಬೋದು, JDS ಅದ್ರ ಜೊತೆಗೆ ಹೆಂಗೆ ಷಡ್ಯಂತ್ರ ಕೈ ಜೋಡಿಸಿದೆ, ಇವೆಲ್ಲ ಅವ್ರಿಗೆ ಗೊತ್ತಿದೆ. ಅದನ್ನು ಹೆಂಗೆ ಫೇಸ್ ಮಾಡಬೇಕಂತಲೂ ಗೊತ್ತಿದೆ. ಇವತ್ತಾಗಿರ್ತಕ್ಕಂಥದ್ದು ಏನೋ ದೊಡ್ಡ ಬೆಳವಣಿಗೆ ಏನಲ್ಲ. ಇವತ್ತಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗಿರೋ ದೊಡ್ಡ ಬೆಳವಣಿಗೆ ಏನಲ್ಲ. ನಿನ್ನೆ ಏನಾಗಿತ್ತು ಅದೇ ಒಂದು ಮುಂದುವರೆದ ಭಾಗ ಅಷ್ಟೇ. ಒಂದು ಇವ್ರ ಮೇಲೆ ತನಿಖೆ ಮಾಡ್ಬೋದು ಅಷ್ಟೇ ಬಿಟ್ಟರೆ, ಈಗ ರಾಜ್ಯಪಾಲರು ಕೂಡ ತನಿಖೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಖಾಸಗಿ ವ್ಯಕ್ತಿಗಳ ದೂರಿನ ಮೇಲೆ ತನಿಖೆಗೆ ಒಂದು ಅವಕಾಶ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು 17A 17A PC ಆಕ್ಟ್. ಅದ್ರ ಮೇಲೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅವರೊಂದು ತನಿಖೆ ಮಾಡ್ತಾರೆ, ಒಂದು ವರದಿಯನ್ನು ಕೊಡ್ಬೋದು. ಪ್ರಾಸಿಕ್ಯೂಷನ್ ಮಾಡಕ್ಕೆ ಸಾಧ್ಯನಾ? ಸಾಧ್ಯ ಆಗೋದಿಲ್ಲ. ತನಿಖಾ ಸಂಸ್ಥೆಗಳಿಗೆ ಇವನ್ ಪ್ರಾಸಿಕ್ಯೂಷನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಅವರು ವರದಿಯನ್ನು ಕೊಟ್ಟು ತಿರ್ಗಾ ಅನುಮತಿಯನ್ನು ಪಡ್ಕೊಂಡು ಮಾಡಬೇಕಾಗಿ ಬರುತ್ತೆ.
ಅವ್ರು ಏನೇ ಮಾಡಿದ್ರು, ಯಾರೇನೇ ಮಾಡಿದ್ರು, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಗೊತ್ತಿದೆ, ಆಸ್ ಅ ಗೌರ್ಮೆಂಟ್ ಸಚಿವ ಸಂಪುಟಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಯಾವ ತಪ್ಪಿಲ್ಲ ಅಂತ, ಇಡೀ ಪಕ್ಷಕ್ಕೆ ಗೊತ್ತಿದೆ, ಇಡೀ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ, ಹಂಗಾಗಿ ಇಡೀ ರಾಜ್ಯ ಜನತೆಗೂ ಗೊತ್ತಿದೆ. ಇದು ಯಾವುದೋ ಹಳೆ ಜಮೀನು ಕಾಂಪನ್ಸೇಷನ್ ತೊಗೊಂಡಿರೋ ಜಮೀನಿದು ಮೂಡಾದಲ್ಲಿ ಅವ್ರದ್ದು 3 ಎಕರೆ 16 ಗುಂಟೆ ಅಕ್ವೈರ್ ಮಾಡಿಕೊಟ್ರೆ ಮೂಡ 14 ಸೈಟ್ ಕೊಟ್ಟಿದೆ, ಜನತೆಗೂ ಗೊತ್ತಿದೆ. ಹಂಗಾಗಿ ಯಾವ ರೀತಿಯ ಆತಂಕ, ಶಾಕು ಅದು ಯಾವುದೂ ಇಲ್ಲ. ಶಾಕ್ ಯಾರಿಗಾಗುತ್ತೆ ಅಂದ್ರೆ ಬಿಜೆಪಿ JDS ಶಾಕ್ ಆಗುತ್ತೆ. ಯಾಕಂದ್ರೆ ಅವರ ಈ ಸಂಚು ಎಕ್ಸ್ಪೋಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾರ ಮೇಲೆ ನಾವು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೀವಿ, ಯಾರು ಈ ಪ್ರಕ್ರಿಯೆಗಳಲ್ಲಿ ಒಳಗಾಗ್ತಾ ಇದ್ದಾರೆ. ಈಗ ರಾಜ್ಯಪಾಲರ ಲೋಪ ಗೊತ್ತಾಗ್ಬಿಡ್ತು, ಕೋರ್ಟ್ ಹೇಳ್ತಾರೆ ರಾಜ್ಯಪಾಲರ ಲೋಪ ಏನು ಅಂತ. ನೋಡಿ, ರಾಜ್ಯಪಾಲರು 218 BNSS 218 ಅದರಲ್ಲೂ ಕೂಡ ಪ್ರಾಸಿಕ್ಯೂಷನ್ ಮಾಡಬಹುದು ಅಂತ ಕೊಟ್ಟಿದ್ರು. ಕೋರ್ಟ್ ಹೇಳ್ತಾ ಅದು ಬರೋದಿಲ್ಲ ಅದು ಅಂತ ಹೇಳ್ತು ಕೋರ್ಟ್. ಅವರು 17A ಮಾತ್ರ PC ಆಕ್ಟ್ ಅಲ್ಲಿ ಮಾತ್ರ ಇವ್ರ ಮೇಲೆ ತನಿಖೆಯನ್ನ ಮಾಡಬಹುದು, ಖಾಸಗಿ ವ್ಯಕ್ತಿಗಳ ದೂರಿನ ಮೇಲೆ. ಇದು 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.